ಆತ್ಮೀಯ ವಿದ್ಯಾರ್ಥಿಗಳೇ, JEB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತು 9ನೇ ತರಗತಿ AP2 ಇಂಗ್ಲೀಷನ್ನು ಕ್ವಶನ್ ಪೇಪರ್ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಇದು ನಿಮ್ಮ SA1 ಎಕ್ಸಾಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ ಆಗಿರ್ಬೋದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ, ಸ್ಕ್ರೀನ್ಶಾಟ್ ಕೊಡ್ರಿ, ನೋಡಿರಿ, ಭಾಳಷ್ಟು ಅನುಕೂಲ ಆಗತ್ತೆ ಅಂತಕ್ಕಂಥ ಮಾತನ್ನು ನಾನು ನಿಮ್ಗೆ ಹೇಳಾಕತ್ತೀನಿ. ನೋಡಿರಿ, ಈಗ ಗ್ರಾಮರನ್ನು ನೋಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, do as directed below, choose the 2 syllable word given below ಅಂತಕ್ಕಂಥದ್ದನ್ನು ಕೊಟ್ಟಾರ. 2 syllable ಯಾವುದು ಅಂತ ಕೇಳಿದ್ರೆ ರೂಮ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು. ನೀವು ರೂಮ್ ಅಂತಕ್ಕಂಥದ್ದು ಅಲ್ಲಿ 2 ಸ್ವರಗಳು ಇರೋದ್ರಿಂದ 1 ಸಿಲೆಬಲ್ ಆಗುತ್ತೆ. ಕ್ಲಾಸ್ ಅಂತಕ್ಕಂಥದ್ದು ಕೂಡ ಅಲ್ಲಿ 1 ಸಿಲೆಬಲು. ಸ್ವರಗಳನ್ನು ಕೌಂಟ್ ಮಾಡಿರಿ. ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು 2 ಸಿಲೆಬಲ್, ಸ್ಕೂಲ್ ಅಂತಕ್ಕಂಥದ್ದು 1 ಸಿಲೆಬಲ್. ಯಾಕಂದರೆ ಇಲ್ಲಿ ROOM ಡಬಲ್ O ಇರೋದ್ರಿಂದ 2 ಕೂಡಿಸಿ 1 ಸಿಲೆಬಲ್ ಆಗುತ್ತೆ. ಓಕೆ, ಇಲ್ಲಿ ಕ್ಲಾಸ್ A ಒಂದೇ ಸ್ವರ ಇರೋದ್ರಿಂದ 1 ಸಿಲೆಬಲ್. ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು ಇಲ್ಲಿ ಎಗಳು 2 ಅದಾವ, ಹೀಗಾಗಿ 2 ಸಿಲೆಬಲ್. ಸ್ಕೂಲ್ ಅಂತಕ್ಕಂಥದ್ದು ಕೂಡ ಡಬಲ್ O ಅಂತಕ್ಕಂಥದ್ದು ಬಂದಾಗ ಅಲ್ಲಿಯೂ ಕೂಡ 1 ಸಿಲೆಬಲ್ ಅಂತ ನಾವು ಇಲ್ಲಿ ಮಾಡ್ತೀವಿ. ಮಕ್ಕಳೇ, ಸಿ ಲೈಕ್ಸ್ ಕೇಕ್, ಅದ್ಭುತ ಇದು ನೋಡ್ರಿ. ಸಿ ಲೈಕ್ಸ್ ಎ ಕೇಕ್ ಅಂತಂದ್ರೆ ಇದು ಯಾವ ಟೆನ್ಸು ಅಂತ ನಮ್ಗೆ ಸ್ವಲ್ಪ ಗೊತ್ತಿರಬೇಕು. ಸಿ ಲೈಕ್ಸ್ ಎ ಕೇಕ್ ಅಂತಕ್ಕಂಥದ್ದು ಅದ್ಭುತ ನೋಡ್ರಿ. ಲೈಕ್ಸ್ ಅಂತಂದರೆ ಇಟ್ಸ್ ಆಲ್ಸೋ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾಕಂದರೆ ಅಲ್ಲಿ ಏನಾಗುತ್ತೆ, 3rd ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ನೀವು ಎಸ್ ಪ್ರತ್ಯಯವನ್ನು ಹಚ್ಚಿದ್ದೀರಿ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಸಹಾಯಕ ಪದಗಳಿಲ್ಲ. ಹೀಗಾಗಿ ಇದನ್ನು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡ್ಕೋಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡ್ಕೋಬೇಕು. ನಾನು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ಕ್ವಶನ್ ಟ್ಯಾಗ್ ಅಂತ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಮಕ್ಕಳೇ, ಕನ್ಫ್ಯೂಷನ್ ಆದರೆ ಅದನ್ನು ನೋಡಿ, ಅದ್ಭುತವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸಿ ಲೈಕ್ಸ್ ಎ ಕೇಕ್ ಅಂತಕ್ಕಂಥದ್ದಿದ್ದಾಗ ಇಲ್ಲಿ ನೀವು ಯು ಹ್ಯಾವ್ ಟು ಟೇಕ್, ನೀವು ಏನು ಮಾಡಬೇಕಂದ್ರೆ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ನ ತೊಗೋಬೇಕು. ಇಲ್ಲಿ ನೆಗೆಟಿವ್ ಇಲ್ಲ, ಅದಕ್ಕಾಗಿ NOT ನಾಟನ್ನು NA' ಅಂತ ತೊಗೋಬೇಕು. ಡಜಂಟ್ ಸಿ ಅಂತ ಆಗತ್ತೆ. ಹಾಗಾಗಿ ದ ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಈಸ್ ಡಜಂಟ್ ಸಿ ಅಂತಕ್ಕಂಥದ್ದು. ಅದಕ್ಕೆ ಅದನ್ನು ಸ್ವಲ್ಪ ನೋಡಿರಿ ಮಕ್ಕಳೇ, ನಿಮಗೆ ಗೊತ್ತಾಗ್ಬಿಡತ್ತೆ. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ಕೊಲೊಕೇಟಿವ್ ವರ್ಡ್ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಿಮಗೆ ಗೊತ್ತದ, ಕೊಲೊಕೇಟಿವ್ ವರ್ಡ್ನಲ್ಲಿ ಹ್ಯಾಪಿ ಸ್ಯಾಡೋ ಅಥವಾ ಹ್ಯಾಪಿ ಬರ್ತ್ಡೇನೋ, ಹ್ಯಾಪಿ ಅನ್ಹ್ಯಾಪಿನೋ, ಹ್ಯಾಪಿ ಸ್ವೀಟೋ ಅಂತ ಗೊತ್ತಾದಾಗ ಹ್ಯಾಪಿ ಬರ್ತ್ಡೇ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಸರಿ ಮಕ್ಕಳೇ, ಹಾಗಾದರೆ ನಾವು ಇಲ್ಲಿ ಮುಂದೆ ಹೋಗೋಣ. ಮಕ್ಕಳೇ, ಈಪ್ ಕ್ಲಾಸ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಈಪ್ ಸ್ಟಾರ್ಟಿಂಗ್ದಿಂದ ಈಪ್ ಬಂದರೆ ಅದು ಈಪ್ ಕ್ಲಾಸ್. ಈಪ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡ್, ಐ ಡ್ಯಾಶ್ ಪಾಸ್ ದ ಎಕ್ಸಾಮ್. ನಾನು ಒಂದು ವೇಳೆ ಹಾರ್ಡ್ ಸ್ಟಡಿ ಮಾಡ್ರೆ ನಾನೇನಕ್ಕಿನಿ, ಎಕ್ಸಾಮ್ ಪಾಸ್ ಹಾಕಿನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕಾಗಿ ಇಲ್ಲಿ ಆನ್ಸರ್ ಏನಾಗತ್ತಪ್ಪ ಅಂತಂದ್ರೆ ವುಡ್ ಹ್ಯಾವ್ ಅಂತ ಆಗತ್ತೆ. ಓಕೆ, ಅದನ್ನು ನೀವು ಸರಿಯಾಗಿ ನೋಡ್ಕೋಬೇಕು. ಯಾಕೆ ವುಡ್ ಹ್ಯಾವ್ ಆಗತ್ತೆ ಅಂತಂದ್ರೆ ಇದು ಫಾಸ್ಟ್ ಫಾರ್ಮಲ್ಲಿದ್ದರೆ ಇಲ್ಲೂ ಕೂಡ ಏನಾಗುತ್ತೆ, ಫಾಸ್ಟ್ ಫಾರ್ಮ್ ಆಗುತ್ತೆ. ಅದನ್ನು ಎಕ್ಸಾಕ್ಟಾಗಿ ನೋಡ್ಕೋಬೇಕು. ಏನು ಅಂತ ತಿಳಿಲಿದ್ರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಮತ್ತೆ ತಿಳಿಸ್ತೀನಿ. ಓಕೆ, ಸರಿ. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅದಾವ. ವಾಟ್ ಡಿಡ್ ಕಪಿಲ್ಸ್ ಮದರ್ ಆಲ್ವೇಸ್ ರೀಗೇಲ್ ವಿತ್? ಯಾಕೆ ಹಿಂಗೆ ಮಾಡ್ತಿದ್ರು ಅಂತ ಕೇಳಿದಾಗ ನೋಡ್ರಿ, ಇದಕ್ಕೆ ಆನ್ಸರನ್ನು ನಾನು ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದೀನಿ ನಿಮ್ಗೆ. ಕಪಿಲ್ಸ್ ಮದರ್ ಆಲ್ವೇಸ್ ರೀಗೇಲ್ಸ್ ವಿತ್ ಟೇಲ್ಸ್ ಆಫ್ ನಾಟಿ ಬಿಹೇವಿಯರ್ ಆಫ್ ಕಪಿಲ್. ನಾಟಿ ಬಿಹೇವಿಯರ್ ಅಂದ್ರೆ ತುಂಟತನದ ಒಂದು ವರ್ತನೆಗಳನ್ನು ಅವ್ರ ತಾಯಿ ಗುರುತು ಮಾಡಿ ಇವಾಗ ಹಂಗೆ ಮಾಡ್ತಿದ್ರು. ಬರೀ ತುಂಟತನ ಒಂದು ಪಾಠದಲ್ಲಿಯೂ ಕೂಡ ಈ ಹಣ್ಣುಗಳನ್ನ ಕದಿಬೇಕಾದ್ರೆ ಅಂಟಿ ಏನು ಮಾಡ್ತಿರಪ್ಪ, ಗಿಡದಲ್ಲಿರ್ತಕ್ಕಂಥ ಹಣ್ಣುಗಳನ್ನ ಎಣಿಸ್ಕೊಂಡು ಇಟ್ಟು ಹೋದ್ರೆ ಅವ್ರ ಬರೋಟಿಗೆ ಎಲ್ಲ ತಿಂದುಬಿಟ್ಟು ಸುಮ್ಮಿರವ. ಅಂತಹ ಒಂದು ನಾಟಿ ಅಥವಾ ಈ ತುಂಟತನದ ಒಂದು ವರ್ತನೆ ಕಪಿಲ್ ದೇವಂದಾಗಿತ್ತು ಅಂತಕ್ಕಂಥದ್ದನ್ನು ಪಾಠದಲ್ಲಿ ಭಾಳ ಚೆನ್ನಾಗಿ ನೀವು ಕಲ್ತಿದ್ದೀರಿ ಮಕ್ಕಳೇ. ಹಾಗಾದರೆ ಬನ್ನಿ ಮಕ್ಕಳೇ, 2ನೇ ಕ್ವಶನ್ ನೋಡೋಣ. ವಾಟ್ ಆರ್ ದ ವೇಸ್ ಇನ್ ವಿಚ್ ವಿ ಯೂಸ್ವಲಿ ಥ್ಯಾಂಕ್ ಎ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್? ನಾವು ಮನುಷ್ಯನಿಗೆ ಹೆಂಗೆ ಹೆಲ್ಪ್ ಮಾಡಬೇಕು, ಎಂತಹ ಸಂದರ್ಭದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾದ್ರೆ ಥ್ಯಾಂಕ್ಸ್ ಎ ಲಾಟ್ ಅಂತ ಹೇಳ್ಬೋದು. ಯಾರಿಗಾರಿ ಥ್ಯಾಂಕ್ಸ್ ಹೇಳಿದ್ರೆ ಥ್ಯಾಂಕ್ಸ್ ಎ ಲಾಟ್ ಅಂತ ಹೇಳ್ರಿ. ಅದಾದಲ್ಲ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂತ ಹೇಳ್ಬೋದು. ಐ ಥ್ಯಾಂಕ್ ಫ್ರಾಮ್ ಎ ಬಾಟಮ್ ಆಫ್ ಮೈ ಹಾರ್ಟ್, ನನ್ನ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂತ ನೀವು ಕೂಡ ಅಲ್ಲಿ ಹೇಳಬಹುದು ಅಂತಕ್ಕಂಥದ್ದು. ಕ್ವಶನಿಗೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರು ಇದಾಗಿದೆ ಮಕ್ಕಳೇ. ಹಾಗಾದರೆ ವಾಟ್ ಡಿಡ್ ಸಿಂಪಲ್ ವುಮನ್ ಸೇ ದ ಕಿಂಗ್ ಆಫ್ಟರ್ ಸಿ ಫಿಯರ್ಡ್ ಇನ್ ಟು ಹೀಸ್ ಫೇಸ್ ಅಂತಕ್ಕಂಥ ಕ್ವಶನಿಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಏನಂತ ಕೇಳಿದ್ರೆ, ದ ವಾಸ್ ಸಫರಿಂಗ್ ಫ್ರಾಮ್ ಎ ರೇರ್ ಸ್ಟ್ರೇಂಜ್ ಡಿಸೀಸ್. ನೋಡಿರಿ, ದೇ ಆರ್ ನೋ ಇನ್ ಎಕ್ಸೈಟ್ ಫಾರ್ ಇಟ್.
ಎಂದೂ ಕೂಡ ಆಶ್ಚರ್ಯ ನಾವು ನೊಂದವರಿಗೆ ಸಹಾಯ ಮಾಡತಕ್ಕಂಥ ಸಂದರ್ಭ ಅಂತ. ಇಲ್ಲಿ ಕೆಲವೊಂದಿಷ್ಟು ಇದನ್ನು ಮಾಡ್ಯಾನ ಏನಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಎಕ್ಸ್ಟ್ರಾಕ್ಟ್ಸ್ ಅದೇ ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ಯು ಸ್ಟಾರ್ಟೆಡ್ ಟು ರನ್ ಅಂತಕ್ಕಂಥದ್ದು. ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದಾಗ ಆನ್ಸರ್ ಏನಾಗಿರತ್ತಾ ಅಂತ ಕೇಳಿದ್ರೆ ದ ಪೊಯೆಟ್ ಅಂತ ಹೇಳ್ಬೋದು. ಇಲ್ಲಿ ಮತ್ತೆ ಏನಾಗತ್ತಪ್ಪ ಅಂದರೆ ಎರಡನೇದು ಹೂ ಇಸ್ ಯು ರೆಫರ್ ಟು ಅಂತಕ್ಕಂಥದ್ದು ಕೇಳಿದಾಗ ಇವು ಏನಾಗತ್ತಪ್ಪ ಅಂತ ಕೇಳಿದ್ರೆ ಬೆಟ್ಟಿ ಕಟ್ವರ್ತ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಹೂ ಈಸ್ ದೇ ರೆಫರ್ ಟು. ದೇ ಅಂದರೆ ಯಾರು ಅಂತಂದ್ರೆ ಈಸ್ ಕ್ಲಾಸ್ಮೇಟ್ಸ್ ಅಂತ ಹೇಳ್ಬೋದು. ಇನ್ನು ಕಂಪ್ಲೀಟ್ ದ ಪೊಯಮ್ ಅಂತಕ್ಕಂಥದ್ದು ಇದೆ. ಈ ಪೊಯಮನ್ನು ನಾನು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ, ಸರಿಯಾಗಿ ನೋಡ್ಕೊಡ್ರಿ. ನೆವರ್ ಲೆಟ್ ಎ ಥಾಟ್ ರಿವೆಲ್ ಆ್ಯಂಡ್ ಡೈ ಫಾರ್ ವಾಂಟ್ ಆಫ್ ಎ ವೇ ಟು ಸೇ ಇಟ್, ಫಾರ್ ಇಂಗ್ಲೀಷ್ ಈಸ್ ದ ವಂಡರ್ಫುಲ್ ಗೇಮ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ಭಾಳ ಚೆನ್ನಾಗಿರ್ತಕ್ಕಂತಹ ನುಡಿಮುತ್ತಿನ ಸಾಲುಗಳು. ಅದಕ್ಕಾಗಿ ಅದನ್ನು ಚೆನ್ನಾಗಿ ನೋಡ್ಕೊಳ್ರಿ ಮಕ್ಕಳೇ, ನಿಮ್ಗೆ ಅನುಕೂಲ ಆಗುತ್ತೆ. ಬರ್ತಕ್ಕಂಥ ಎನ್ಯುವಲ್ ಎಕ್ಸಾಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಇನ್ನು ಇಲ್ಲಿ ಮಿಸ್ಟರ್ ರಮೇಶ್ ಟೀಚರ್ ಬಗ್ಗೆ ಬಹಳಷ್ಟು ನಿಮಗೇನು ಮಾಡ್ರಪ್ಪ ಅಂದ್ರೆ ಪ್ರೊಫೈಲ್ ರೈಟಿಂಗನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. ನಾವು ಪ್ರೊಫೈಲ್ ರೈಟಿಂಗನ್ನು ಬರಿಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಓನ್ಲಿ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅದನ್ನು ಮಾತ್ರ ಯೂಸ್ ಮಾಡಬೇಕು. ಏಜ್ ಎಷ್ಟಿದೆ ಅಂತಂದ್ರೆ 40 years ಆಗಿದೆ. ಕ್ವಾಲಿಫಿಕೇಷನ್ MA B.Ed ಆಗಿದೆ. ವರ್ಕಿಂಗ್ ಪ್ಲೇಸ್ ಗದಗದ. ಇನ್ನು ಅಚೀವ್ಮೆಂಟ್ ಏನು ಮಾಡ್ಯಾರಪ್ಪ ಅಂದರೆ 2022 ಇಸ್ವಿಯಲ್ಲಿ ಸ್ಟೇಟ್ ಲೆವೆಲ್ ಬೆಸ್ಟ್ ಟೀಚರ್ ಅಂತಕ್ಕಂಥ ಅವಾರ್ಡನ್ನು ತೊಗೊಂಡಿದ್ದಾರೆ. ಇನ್ನು ಹಾಬೀಸ್ ಏನಂದ್ರೆ ಗಾರ್ಡನಿಂಗ್ ಆ್ಯಂಡ್ ರೈಟಿಂಗ್ ಅಂತಕ್ಕಂಥದ್ದು ಇದೆ. ಮಕ್ಕಳೇ, ನಾನು ಇಲ್ಲಿ ಬಿಡಿಸಿದ್ದೀನಿ, ನೀವು ಸುಲಭವಾಗಿ ಅದನ್ನು ನೋಡ್ಕೋಬಹುದು. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಮಿಸ್ಟರ್ ರಮೇಶ್ ಅಂತ ಮೊದಲು ಬರದೇ ಬಿಡಬೇಕು. ದಿಸ್ ಈಸ್ ಅಂತ ತಗೋತಾ ಇದ್ದೀನಿ ನೋಡೋಣ. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಮಿಸ್ಟರ್ ರಮೇಶ್. ಈಸ್ ಬಂದಿದೆಯಲ್ಲ ಮಕ್ಕಳೇ, ಹಾಗಾಗಿ ಏನಾಗತ್ತದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೀ ಈಸ್ ಎ ಟೀಚರ್. ಎಷ್ಟು ಚಂದ ತೋರಿಸಿದ್ ನೋಡಿರಿ, ಹೀ ಈಸ್ ಎ ಟೀಚರ್. ಅಲ್ಲಿ ಏನದ ಟು ಯೂಸ್ ಈಸ್ ಇಟ್ ಮೀನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೀಸ್ ಕ್ವಾಲಿಫಿಕೇಷನ್ ಈಸ್, ಎಷ್ಟು ಚೆನ್ನಾಗಿ ಕೊಟ್ಟೆ ನೋಡಿರಿ, ಇಲ್ಲಿಯೂ ಕೂಡ ಈಸ್ ಅಂತ ಸೇರಿಸಿದ್ದೀನಿ. MA B.Ed. ಹೀಸ್ ವರ್ಕಿಂಗ್ ಪ್ಲೇಸ್ ಈಸ್, ಅವರು ವರ್ಕ್ ಮಾಡ್ತಕ್ಕಂತಹ ಸ್ಥಳ ಯಾವುದು ಅಂದರೆ ಗದಗ್. ಹೀಸ್ ಅಚೀವ್ಮೆಂಟ್ ಈಸ್, ನೋಡ್ರಿ ನಾನು ಯಾಕೆ ತೊಗೊಳ್ತಾ ಇದ್ದೀನಿ ಅಂತಂದ್ರೆ ಯು ಹ್ಯಾವ್ ಟು ಯೂಸ್ ಓನ್ಲಿ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ ದ ಸಿಚುವೇಶನ್ ಆಫ್ ದಿ ಪ್ರೊಫೈಲ್ ರೈಟಿಂಗ್. ಸ್ಟೇಟ್ ಲೆವೆಲ್ ದ ಬೆಸ್ಟ್ ಟೀಚರ್ ಅಂತಕ್ಕಂಥದ್ದು. ಹೀಸ್ ಹಾಬೀಸ್ ಆರ್, ಸರ್ ಇಲ್ಲಿ ಎಲ್ಲ ಕಡೆ ಈಸ್ ತೊಗೊಂಡ್ರಿ, ಇಲ್ಲಿ ಯಾಕೆ ಆರ್ ತೊಗೊಂಡ್ರಿ ಅಂತ ಕೇಳಿದ್ರೆ ಇಲ್ಲಿ ಗಾರ್ಡನಿಂಗ್ ಮತ್ತು ರೈಟಿಂಗ್ ಅಂತಕ್ಕಂಥದ್ದು 2 ಆರ್ ದ ಪ್ಲೂರಲ್ ಇರೋದ್ರಿಂದ ನೀವು ಆರ್ ಅಂತಕ್ಕಂಥ ಸಹಾಯಕ ಪದವನ್ನು ಬಳಸ್ಬೋದು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮಕ್ಕಳೇ, ಇದನ್ನು ಮೇಲಿಂದ ಮೇಲೆ ನೋಡಿರಿ. ನಿಮ್ಮ ಎನ್ಯುವಲ್ ಎಕ್ಸಾಮ್ಗೆ ಭಾಳಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗೋ ಸಾಧ್ಯತೆಗಳಿದೆ. ಎಕ್ಸ್ಟ್ರಾಕ್ಟ್ಸ್ ಬರ್ಬೋದು. ಆಮೇಲೆ ಗ್ರಾಮರನ್ನು ಅದ್ಭುತವಾಗಿ ನಿಮಗೆ ತಿಳಿಸಿದ್ದೀನಿ. ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಮತ್ತೆ ನನಗೆ ಕೇಳಿರಿ ಮತ್ತು ಕಮೆಂಟ್ಸ್ ಮಾಡಿರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ. ಯಾಕಂದರೆ ದಯವಿಟ್ಟು ಇದನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ದೇ ಆಗಿದ್ರೆ ನಿಮಗೆ ಭಾಳ ಒಂದು ದೊಡ್ಡ ಲಾಭ ಅದ. ಇದನ್ನು ನೋಡ್ಕೊಡ್ರಿ, ಬಿಡಿಸ್ರಿ, ಪ್ರಾಕ್ಟೀಸ್ ಮಾಡಿರಿ. ಅನೇಕ ಬಾರಿ ಇದನ್ನು ನೋಡಿದ್ರೆ ಆಗಿದ್ರೆ ಇಂತಹದೇ ಇರ್ತಕ್ಕಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳು ನಿಮಗೆ ಮೋಸ್ಟ್ ಪ್ರೊಬಾಬ್ಲಿ ಕ್ವಶನ್ಸ್ಗಳು ನಾನು ಕೊಡ್ತಾ ಇರ್ತೀನಿ. ಮೇಲಿಂದ ಮೇಲೆ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ. ದಯವಿಟ್ಟು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸ್ತಾ ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ. ಓಕೆ.